ಮೇಡಮ್ ಯಾರು ಬೇಕಿತ್ತು? ಅಭಿನ್ ನೋಡಬೇಕಿತ್ತು. ಬಾಸಾ ಮೇಡಮ್ ನಿಮ್ಗೇನು ಬೇಕು? ನಾನು ಅಭಿ ಅಮ್ಮ ಊಟ ತಗೊಂಡು ಬಂದಿದ್ದೀನಿ. ಮಗನ ಅಲ್ಲಿ ನನ್ನ ದೂರ ಮಾಡಿ ಇಲ್ಲಿ ಇವನ್ಗೆ ಊಟ ಕಟ್ಕೊಂಡು ಬಂದಿದ್ದಾಳ. ಅಮ್ಮಂದ್ರು ಇಷ್ಟೊಂದು ಬದಲಾಗ್ತಾರ? ನಮಸ್ತೆ ಮೇಡಮ್. ಅಭಿ ಈ ಕಡೆ ಹೋಗಿ. ಬಂದ್ರಾ? ಬನ್ನಿ ಬನ್ನಿ, ನೀವು ಬಂದೇ ಬರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಕೂತ್ಕೊಳ್ಳಿ. ನಿನಗೆ ಊಟ ತಂದ್ಕೊಡೋದಕ್ಕೆ ನನಗೂ ಖುಷಿನೇ, ಅದಕ್ಕೆ ಬಂದೆ. ನೀವು ಮಾಡೋ ಅಡುಗೆ ಬಗ್ಗೆ ನಾನು ತುಂಬಾನೇ ಕೇಳಿದ್ದೀನಿ, ಅದು ಬೇರೆದೇ ಲೆವೆಲ್ ಅಂತ. ಆದರೆ ಇವತ್ತು ತಿನ್ನೋ ಭಾಗ್ಯ ಸಿಕ್ತು ನೋಡಿ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀನು ನಾನು ಮಾಡಿರೋ ಅಡುಗೆ ತಿನ್ನಬೇಕು ಅಂದಿದ್ದು, ನನ್ನ ಹತ್ರನೇ ತರಬೇಕು ಅಂತ ಹೇಳಿದ್ದು. ಸಮಯ ಎಲ್ಲನೂ ಬದಲಾಯಿಸುತ್ತೆ ಅಂತಾರಲ್ಲ, ಹಾಗೆ ನಾನು ಬದಲಾದೆ. ತುಂಬ ಸಂತೋಷನಪ್ಪ. ಇರು, ಊಟ ಮಾಡುವಂತೆ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳು. ಡಾಕ್ಟ್ರೆ, ಇವಳು ನನ್ನ ಮೊಮ್ಮಗಳು ಪಪಾಯ ತಿಂದ್ಬಿಟ್ಟಿದ್ದಾಳೆ. ದಯವಿಟ್ಟು ಪರೀಕ್ಷೆ ಮಾಡಿ. ಪಪ್ಪಾಯ ತಿಂದರೆ ಯಾಕ್ರಿ ಟೆಸ್ಟ್ ಮಾಡಬೇಕು? ಒಳ್ಳೇದೇ ಅಲ್ವಾ? ಅಯ್ಯಯ್ಯ ಡಾಕ್ಟ್ರೆ, ಇವಳಿಗೆ ಪ್ರೆಗ್ನೆಂಟು. ಓ ಹೌದಾ? ಎಷ್ಟು ಮಂತ್ ಆಯ್ತಮ್ಮ? ಅದು ಆಗಸ್ಟ್ ಸೆಪ್ಟೆಂಬರ್. ಅಯ್ಯೋ, ಇನ್ನೂ 3 ತಿಂಗಳು ಆಗಿಲ್ಲ ಡಾಕ್ಟ್ರೆ. ಯಾಕಮ್ಮ ಅಷ್ಟು ಗೊತ್ತಿಲ್ವ ನಿಮಗೆ? ಮೊದಲನೇ ಟ್ರೈಮೆಸ್ಟರ್ನಲ್ಲಿ ಭಾಳ ಹುಷಾರಾಗಿರಬೇಕು. ಜಾಸ್ತಿ ಪಪ್ಪಾಯ ತಿನ್ನೋದು ಒಳ್ಳೇದಲ್ಲ. ಏನಾಗ್ತಾ ಇದೆ ಈಗ? ಏನೂ ಇಲ್ಲ. ಹೊಟ್ಟೆ ನುರ್ತಾ ಇದೆಯಾ? ಇಲ್ಲ. ಹೊಟ್ಟೆ ನೋವಾಗ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ಯಾವ ಸಿಂಪ್ಟಮ್ಸ್ ಇಲ್ವಾ? ಏನಿಲ್ಲ. ಹಾ, ಈಗ ಸ್ವಲ್ಪ ಹೊಟ್ಟೆ ನೋವಿದೆ. ಆಗಾಗ ಹೊಟ್ಟೆ ಕಿವುಚ್ದಂಗಾಗುತ್ತೆ. ಏನು ಸಮಸ್ಯೆ ಇಲ್ಲ ತಾನೇ ಡಾಕ್ಟ್ರೆ? ಈಗಲೇ ಏನೂ ಹೇಳೋಕ್ಕಾಗಲ್ಲ ಸರ್. ಈಗ ಒಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ. ಎಷ್ಟು ತಿಂಗಳಾಯ್ತು ಅಂದ್ರಿ? 2.5 ತಿಂಗಳು. ಹೌದಾ? ಏನು ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ವಲ್ಲ? ನೀವು ನಿಜವಾಗ್ಲೂ ಪ್ರೆಗ್ನೆಂಟಾ? ನಿಜವಾಗ್ಲೂ ಇವಳು ನಮ್ಮಮ್ಮನೇನಾ? ಇಷ್ಟು ವರ್ಷ ನನ್ನ ಅಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೊಂಡವಳು ಈಗ ಇಷ್ಟು ಬದಲಾದ್ಲ? ಅದು ಹೋಗಿ ಹೋಗಿ ಈ ಇಡಿಯಟ್ನ ಮಗ ಅಂತ ಕರೀತಿದ್ದಾಳೆ ಅಂದ್ರೆ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಛೇ, ಸಂಬಂಧ ಸಂಬಂಧ ಅನ್ಕೊಂಡು ನಾನೇ ಫೂಲ್ ಆಗ್ತಿದ್ದೀನ. ಅಮ್ಮನ ಕಡೆಯವ್ರ ಮುಂದೆ ಇಂಥ ಕೆಲಸ ಮಾಡಬಾರ್ದು ಅಂತ ಗೊತ್ತಾಯಿದ್ದೆ. ಆದರೆ ಅನ್ಕೊಳ್ಳೋದ್ರಿಂದ ನನಗೆ ಲಾಸು ಅಂತ ಈಗ ಅನಿಸ್ತಾ ಇದೆ. ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಸಂಧ್ಯಾ ಬೇರೆ ಮನೆಗೆ ಬಂದಿದ್ದಾಳೆ. ಗಂಡ್ಸಾಗಿ ಕೈಯಲ್ಲಿ ಕಾಸಿಲ್ಲ ಅಂದರೆ ನನಗೆ ಅವಮಾನ.
ಹೇಗೋ ಪ್ಯಾಕೇಜ್ ಚೆನ್ನಾಗಿದೆ, ಕೆಲಸ ಯಾವುದಾದ್ರೇನು ಒಪ್ಕೊಂಡ್ಬಿಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಸರ್, ನಾನು ಈ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಡಿಸೈಡ್ ಮಾಡಿದ್ರಾ? ಗುಡ್. ಕೆಲವೊಂದು ಫಾರ್ಮ್ಸ್ಗಳಿದೆ, ಫಿಲ್ ಮಾಡಿ ಸೈನ್ ಮಾಡಿ. ಓಕೆ ಸರ್. ಏನು ಹೇಳ್ತಾ ಇದ್ದೀರಿ ಡಾಕ್ಟ್ರೇ? ನನ್ನ ಮೊಮ್ಮಗಳು ಪ್ರೆಗ್ನೆಂಟ್ ಅಲ್ವಾ? ರಿಪೋರ್ಟ್ ಇಲ್ಲದೆ ಯಾವುದನ್ನು ಹೇಳೋದು ಕಷ್ಟ. ಪಲ್ಸ್ ನೋಡಿದರೆ ಆ ಥರ ಯಾವುದೇ ಸಿಂಟಮ್ಸ್ ಕಾಣಿಸ್ತಾ ಇಲ್ಲ. ಲಾಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಯಾವಾಗಮ್ಮ? ರಿಪೋರ್ಟ್ ಕೊಡಿ. ಅದು ಕಳೆದೋಗಿದೆ ಡಾಕ್ಟರ್. ಹೀಗೆ ಹೇಳಿದ್ರೆ ಹೇಗಮ್ಮ? ಏನೋ ಸುಳ್ಳೆ ಯಾರೂ ಪ್ರೆಗ್ನೆಂಟ್ ಅಂತ ಹೇಳಲ್ಲ. ಆದರೆ ನೀವು ರಿಪೋರ್ಟ್ ತೋರಿಸಿದ್ರೆ ಏನು ಮೆಡಿಕೇಶನ್ ಆಗಬೇಕು ಅನ್ನೋದು ನೋಡಿ ಹೇಳ್ಬೋದು. ಓಕೆ ಡಾಕ್ಟರ್, ಮೋಸ್ಟ್ಲಿ ಮನೇಲೆಲ್ಲೋ ಇದೆ ಅನ್ಸುತ್ತೆ, ನಾನು ಹುಡ್ಕೊಂಡು ತರ್ತೀನಿ. ತಾತ ಹೊಡೋಣವಾ? ಇಂಜೆಕ್ಷನ್ ಕೊಟ್ಟಿಲ್ವಲ್ಲ? ಒಂದು ನಿಮಿಷ. ನರ್ಸ್, ಎಲ್ಲಿಂದ ಬಂದು ಸಿಕ್ಕಾಕೊಂಡೆ. ಈಗೇನಾದರೂ ಇವ್ರು ಇಂಜೆಕ್ಷನ್ ಕೊಟ್ಟು ನನಗೇನಾದರೂ ಆಗಿಬಿಟ್ರೆ? ಬೇಡಪ್ಪ ಡಾಕ್ಟ್ರೇ, ಇಂಜೆಕ್ಷನ್ ಎಲ್ಲ ಏನೂ ಬೇಡ. ನಾನು ಜಾಸ್ತಿ ಪಪ್ಪಾಯ ಏನು ತಿಂದಿಲ್ಲ ನೋಡಿ, ಹೊಟ್ಟೆ ಈಗ ರಿಲೀಫ್ ಅನಿಸ್ತಿದೆ. ತಾತ ನಡಿ ಹೊಡೋಣ. ಅದೆಲ್ಲ ಆಗೋಲ್ಲ ಡಾಕ್ಟ್ರೇ. ಇವಳು ರಿಪೋರ್ಟ್ ಕಳ್ಕೊಂಡಿದ್ದಾಳಂತೆ, ಅದಕ್ಕೆ ಇನ್ನೊಂದು ಸಲ ಸ್ಕ್ಯಾನ್ ಮಾಡಿಸಿ. ಪದೇ ಪದೇ ಸ್ಕ್ಯಾನ್ ಮಾಡಿಸೋದು ಒಳ್ಳೇದಲ್ಲ ತಾತ. ಹಾಗಾದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡು. ಕಳೆದೋಯ್ತು ಅನ್ನಲ್ಲ. ಅದಕ್ಕೆ ಇನ್ನೊಂದು ಸಲ ಸ್ಕ್ಯಾನ್ ಮಾಡಿಸ್ಕೋ. ತಾತ, ನಾನು ರಿಪೋರ್ಟ್ಸ್ ನೋಡಿದ್ದೀನಿ, ಎಲ್ಲ ನಾರ್ಮಲ್ ಆಗೇ ಇದೆ. ಆದ್ರೆ ನಾನು ನೋಡಿಲ್ವಲ್ಲೋ. ನೀನು ಯಾಕೆ ನೋಡಬೇಕು? ಯಾಕೆ ಅಂತಂದರೆ ಆ ರಿಪೋರ್ಟಲ್ಲಿ ನೀನು ಗರ್ಭಿಣಿ ಅಂತಿದ್ಯಾ ಅಂತ ನಾನು ನೋಡಬೇಕು. ತಾತ ಏನು ಹೇಳ್ತಿದ್ಯಾ? ಹೊತ್ತಿಗೆ ನಿನಗೆ ಕೂಳ್ ಹಾಕ್ತೀವಲ್ಲ, ಅದಕ್ಕೋಸ್ಕರ ನಮಗೆ ಇವೆಲ್ಲ ಗೊತ್ತಿರಬೇಕು. ತಾತ ಯಾಕೆ ಹೀಗಾಗ್ಬಿಟ್ಟೆ? ಹೀಗಾಗಿದ್ದಲ್ಲ, ನಾನಿರೋದೇ ಹೀಗೆ. ಡಾಕ್ಟ್ರೇ, ನೀವು ಸ್ಕ್ಯಾನಿಂಗಿಗೆ ಬರ್ಕೊಡಿ. ಉಷಾ, ರಿಪೋರ್ಟಾ? ಕೆಳಗಡೆ ವೇಟ್ ಮಾಡ್ತೀರ, ಬಂದ ತಕ್ಷಣ ಹೇಳ್ತೀನಿ. ಮೇಡಮ್, ಸ್ಕ್ಯಾನಾ? ಹಾಂ. ಮ್ಯಾಮ್ ಬನ್ನಿ ಕೆಳಗಡೆ. ನಿನ್ಗಿಷ್ಟ ಅಂತ ಪಲಾವ್ ಮಾಡ್ಕೊಂಬಂದಿದ್ದೀನಿ. ಪಾಪಮ್ಮ ಹೇಳಿದ್ರು ನಿನಗೆ ಖಾರನೇ ಇಷ್ಟ ಅಂತ. ಸೋ ನೈಸ್ ಆಫ್ ಯು. ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತಿದೆ ಅಡುಗೆ ಸಖತ್ತಾಗಿದೆ ಅಂತ. ಅದಕ್ಕೇನಂತೆ, ರುಚಿ ನೋಡುವಂತೆ. ನೀವು ಮೊದಲನೇ ಸಲ ನನಗೆ ಅಂತ ಆಫೀಸಿಗೆ ಊಟ ತೊಗೊಂಬಂದಿದ್ದೀರಾ, ನಾನು ಮಾತ್ರ ಊಟ ಮಾಡೋಕ್ಕಾಗತ್ತಾ? ಪರವಾಗಿಲ್ಲ ಅಭಿ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ. ನನ್ನ ಜೊತೆನೂ ಸ್ವಲ್ಪ ಊಟ ಮಾಡಿ, ಏನಾಗಲ್ಲ. ಅಲ್ಲಪ್ಪ ಪ್ಲೀಸ್, ನೀವು ತಂದಿರೋ ಊಟ ನಾನು ಮಾಡಬೇಕು ಅಂದರೆ ನನ್ನ ಜೊತೆಗೆ ನೀವು ಊಟ ಮಾಡಬೇಕು. ಇದು ನನ್ನ ಕಂಡೀಷನ್. ಅಷ್ಟೇ ಅಲ್ಲ, ನೀವು ನಗ್ನಗ್ತಾ ಖುಷಿಯಾಗಿ ನನ್ನ ಜೊತೆಗೆ ಊಟ ಮಾಡಬೇಕು. ಅಯ್ಯೋ ಅದಕ್ಕೇನಂತೆ, ನೀನು ಇಷ್ಟು ಹೇಳ್ತಾ ಇದೀಯ ಅಂದಮೇಲೆ ಮಾಡ್ತೀನಿ ಬಿಡು. ನಿಜವಾಗ್ಲೂ ನಗ್ನಗ್ತಾ ಊಟ ಮಾಡಬೇಕು, ಹಾಗಂತ ಪ್ರಾಮಿಸ್ ಮಾಡಿ. ಸರಿನಪ್ಪ, ಮಗ ಹೇಳ್ತಾ ಇದ್ದಾನೆ ಅಂದಮೇಲೆ ಹಾಗೆ ಆಗಲಿ. ಈಗ ನಂಗೆ ಖುಷಿ ಆಯಿತು. ಇರಿ, ನಮ್ಮಿಬ್ರಿಗೂ ಪ್ಲೇಟ್ ಮತ್ತು ಸ್ಪೂನ್ ತರಕ್ಕೆ ಹೇಳ್ತೀನಿ. ಹಲೋ, ಹಾಂ, ಹೊಸದಾಗಿ ಪ್ಯಾಂಟ್ರಿ ಜಾಬಿಗೆ ಸೇರಿದ್ದಾನಲ್ಲ, ಅವ್ನ ಕೈಯಲ್ಲಿ 2 ಪ್ಲೇಟ್ ಮತ್ತು 2 ಸ್ಪೂನ್ ಕೊಟ್ಟು ಕಳಿಸಿ. ಅವನು ಒಬ್ಬನೇ ಬರಲಿ. ಇನ್ಮೇಲೆ ದಿನಾಗ್ಲೂ ನಾನೇ ನಿನ್ಗೆ ಅಡುಗೆ ಮಾಡ್ಕೊಂಡು ತೊಗೊಂಬರ್ತೀನಿ. ನಿನ್ಗೇನು ಬೇಕೋ ಹೇಳು, ಅದನ್ನೇ ಮಾಡ್ಕೊಂಡು ಬರ್ತೀನಿ. ಓಕೆ ಓಕೆ.
ಮೇಡಮ್ ಸ್ಪೂನು. ತಾತ ಇವೆಲ್ಲ ಬೇಕಿತ್ತಾ? ನಾನು ಅದನ್ನೇ ಕೇಳ್ತಾ ಇರೋದು, ಇದೆಲ್ಲ ಬೇಕಿತ್ತ ಅಂತ. ನನ್ನ ಹತ್ರನೇ ನಾಟ್ಕೊಳ್ಳೋದು, ಪಪ್ಪಾಯಿ ಹಣ್ಣು ತಿನ್ನೋದು, ಆಮೇಲೆ ಏನೂ ಆಗೇ ಇಲ್ಲ ಅಂತ ಅನ್ನೋದು, ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸು ಅಂದರೆ ಕಳೆದು ಹೋಗಿದೆ ಅಂತ ಅನ್ನೋದು, ಡಾಕ್ಟರು ಗರ್ಭಿಣಿ ಅಂತ ಅನ್ನಿಸ್ತಿಲ್ಲ ಅಂತಂದರೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡೋದು. ಬೇಕಿತ್ತ ಇವೆಲ್ಲ? ತಾತ ಮಾತಾಡಬೇಡ ನೀನು. ಆ ರಿಪೋರ್ಟ್ ಬಂದು ನಿನ್ನ ಬಣ್ಣ ಬಯಲಾಗಲಿ, ಅವಾಗ ನಿನ್ನನ್ನು ಮನೆವರೆಗೂ ಕೂಡ ಬಿಡದೆ ಇಲ್ಲಿಂದ ಒದ್ದು ಆಚೆಗೆ ಹಾಕ್ತೀನಿ. ಅಮ್ಮ ನರಸಮ್ಮ, ರಿಪೋರ್ಟ್ ರೆಡಿ ಆಯ್ತಾ? ಇರಿ ತಾತ ಬರುತ್ತೆ. ಏನು ಬರೋದಕ್ಕೆ ಅದೇನು ಫ್ಲೈಟು ನೋಡು, ಬೇಗ ರೆಡಿ ಮಾಡಿ ಹೋಗು. ಥಾಟು ತಾತ ತುಂಬಾ ಬಾಯಾರಿಕೆ ಆಗ್ತಿದೆ, ನಂಗೆ ಎಳ್ನೀರ್ ಬೇಕಿತ್ತು. ಎಳ್ನೀರತ್ತೆ. ರಿಪೋರ್ಟ್ ಬರಲಿ, ಸುಳ್ಳು ಅಂತ ಗೊತ್ತಾಗಲಿ, ಆಗ ನಿನ್ನ ನನ್ನ ಸಂಬಂಧಕ್ಕೆ ಇನ್ನೂ ಒಂದು ಸಲ ಎಳ್ಳು ನೀರು ಬಿಡ್ತೀನಿ. ತಾತ ಈಗೇನು ನಾನೇ ಹೋಗ್ತಾರಲ್ಲ? ಬೇಡ ಬೇಡ, ರಿಪೋರ್ಟ್ ಬರೋವರೆಗೂ ನೀನು ಇಲ್ಲೇ ಕೂತಿರು, ನಾನೇ ಹೋಗ್ತಾ ಇರ್ತೀನಿ. ನನ್ನ ಹತ್ರ ಇರೋದೇ ಸ್ವಲ್ಪ ಟೈಮು, ಅಷ್ಟರಲ್ಲಿ ಏನಾದರೂ ಮಾಡಬೇಕು. ಪಕ್ಕ ಕನ್ಸೀವ್ ಆಗಿರುತ್ತಲ್ವ ಉಷಾ? ಪಕ್ಕ ಇರಿ, ಆಲ್ರೆಡಿ ಸಿಂಟಮ್ಸ್ ಶುರುವಾಗಿದೆ. ಇನ್ನು 7 ತಿಂಗಳಲ್ಲಿ ನಿಮ್ಮ ಕೈಲಿ ಮಗು ಇರುತ್ತೆ. ಪಾಪು, ಇದೇನು ನಿನ್ನ ಅವತಾರ? ನೀನು ಇನ್ನೇನು ಮಾಡ್ತಾ ಇದೀಯಾ? ಓ, ಈ ಪಾಪು ನಿಮಗೆ ಗೊತ್ತಾ? ಇವನು ನಮ್ಮ ಆಫೀಸ್ ಸರ್ವರ್. ಏಯ್ ಸರ್ವರ್, ಏನಪ್ಪ ನೋಡ್ತಿದ್ಯಾ? ಮೇಡಮ್ ಬಂದಿದ್ದಾರೆ, ಊಟ ತಂದಿದ್ದಾರೆ, ನಮ್ಮಿಬ್ರಿಗೂ ಊಟ ಸರ್ವ್ ಮಾಡು. ಅಯ್ಯೋ ಬೇಡ, ನಾನೇ ಬಡಿಸ್ತೀನಿ. ಪಾಪು ನೀನು ಊಟ ಮಾಡು. ಅಯ್ಯೋ ಮೇಡಮ್, ನಾನು ಈ ಆಫೀಸ್ ಬಾಸು. ಬಾಸ್ ಜೊತೆ ಸರ್ವರ್ ಕೂತ್ಕೊಂಡು ಊಟ ಮಾಡೋಕ್ಕಾಗತ್ತಾ? ದಯವಿಟ್ಟು ಹಾಗೆಲ್ಲ ಹೇಳಬೇಡ ಅಭಿ. ಪಾಪು ನೀನು ಹೇಗೋ ಇಲ್ಲಿಗೆ ಬಂದೆ? ಇದೆಲ್ಲ ಹೇಗಾಯ್ತು? ಈ ಸಮರ್ಥ ಎಲ್ಲೂ ಕೆಲಸ ಸಿಗದೆ, ಫ್ಯಾಮಿಲಿನೂ ಸಾಕಾಗದೆ ಅಸಮರ್ಥನಾದ್ನಲ್ಲ, ಆಗಿದೆ. ಪ್ರಾಮಿಸ್ ಮಾಡಿದ್ದೆ. ಮೇಡಮ್, ಪ್ರಾಮಿಸ್ ಮಾಡಿದ್ದೀರಾ, ಮರಿಬೇಡಿ. ಊಟ ಮಾಡಿ.
ತೂಗು. ನಗ್ನಗ್ತ ನನ್ನ ಜೊತೆಗೆ ಊಟ ಮಾಡ್ತೀನಿ ಅಂದಿದ್ರೆ ಈಗ ನಗದು ನಗ್ನಗ್ತಾ ನೆಮ್ಮದಿಯಾಗಿ ತೃಪ್ತಿಯಾಗಿ ಊಟ ಮಾಡಬೇಕು. ಏನಪ್ಪ ಸರ್ವರ್, ನಾವು ಊಟ ಮಾಡೋದು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ನೀರು ಯಾರು ನಿಮ್ಮಪ್ಪ ತಂದು ಕೊಡ್ತಾನ? ನಿಮ್ಮ ಕೈ ಅಡುಗೆ ಅಂದರೆ ಅಡುಗೆ. ನಾನು ಇಷ್ಟು ದಿನ ಊಟ ಮಾಡಿದ್ರಲ್ಲಿ ಇವತ್ತೇ ತೃಪ್ತಿ ಕೊಟ್ಟಿದ್ದು. ಯಾಕಪ್ಪ ಎಂಜಲ್ ತಟ್ಟೆ ತಗೊಂಡೋಗೋದಕ್ಕೂ ಕೋಪದಲ್ಲಿ ತಟ್ಟೆ ಹೊಡೆದ್ರೆ ಅದ್ರ ದುಡ್ಡು ನಾನೇ ಕೊಡಬೇಕು. ಆಮೇಲೆ ವರ್ಷಕ್ಕೆ ಆಗೋಷ್ಟು ಅವಮಾನನೂ ಅನುಭವಿಸ್ಬೇಕು. ಪಾಪು, ಅಭಿಗೂ ನಿನ್ಗೂ ಅಷ್ಟು ಕಷ್ಟ ಇನ್ಮೇಲೆ ಯಾಕೋ ಇಲ್ಲಿ ಬಂದು ಸೇರ್ಕೊಂಡೆ? ಅದು ಅಲ್ಲದೆ ನಿನ್ ಯೋಗ್ಯತೆಗೆ ಸಿಗ್ಬೇಕಾದಂತ ಕೆಲ್ಸನ ಇದು. ನೀನು ಅಷ್ಟೆಲ್ಲ ಓದಿದ್ಮೇಲೆ ಏನಾದರೂ ಬೇಕಿತ್ತಾ ಮೇಡಮ್? ಏನಾದರೂ ಬೇಕು ಅಂದರೆ ಅಲ್ಲೇ ಕೂತು ಆರ್ಡ್ರ್ ಮಾಡಿ. ನಿಮ್ಮಂಥ ದೊಡ್ಡ ಜನ ಹೀಗೆಲ್ಲ ಬರಕ್ಕೆ ಹೋಗ್ಬಾರ್ದು. ಯಾಕೋ ಹೀಗೆಲ್ಲ ಹೇಳ್ತೀಯ? ಅಮ್ಮನ್ನ ಮೇಡಮ್ ಅಂತೆಲ್ಲ ಹೇಳಿ ದೂರ ಮಾಡಬೇಡ. ಮೇಡಮ್, ನಮಗೆ ಕೆಲಸ ಇದೆ. ಲೇಟ್ ಆದರೂ ಬೈಸ್ಕೋಬೇಕು. ನಿಮ್ಗೇನಾದ್ರು ಬೇಕು ಅಂತ ಹೇಳಿದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಮತ್ತೆ ಮೇಡಮ್ ಅಂದು ಹಿಂಸೆ ಕೊಡಬೇಡ ಪಾಪು. ನೀನು ಯಾಕೆ ಹೀಗೆಲ್ಲ ಮಾಡ್ಕೊಂಡೆ ಅಂತ ಮೊದಲು ಹೇಳು. ಇಲ್ಲೆಲ್ಲರೂ ಕೇಳಿಸ್ಕೋತಾರೆ. ನನಗೆ ಇಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಹೊರಡಿ ಮೇಡಮ್. ನೀನು ಮಾತಾಡದೆ ನಾನು ಇಲ್ಲಿಂದ ಹೋಗಲ್ಲ. ನೀನು ಯಾಕೆ ಈ ಕೆಲಸ ಮಾಡ್ತಾ ಇದೀಯ ಹೇಳು. ಯಾಕೆಂದ್ರೆ ಹೊಟ್ಟೆಪಾಡಿಗೆ. ನಿನ್ನ ಅರ್ಹತೆಗೆ ಸರಿ ಹೊಂದೋ ಕೆಲಸನ ಇದು. ಅದು ನಿಮಗೆ ಬೇಕಾಗಿಲ್ಲ. ಅಗತ್ಯ ಇತ್ತು, ಸೇರ್ಕೊಂಡೆ. 3 ತಲೆಮಾರು ಕೂತ್ ತಿನ್ನೋಷ್ಟು ನಮ್ಮ ಅಪ್ಪ ಎಲ್ಲ ಮಾಡಿರಲಿಲ್ಲ. ಅಪ್ಪ ಶ್ರೀಮಂತರಾದ್ರೆ ಮಕ್ಕಳು ಶ್ರೀಮಂತರಾಗ್ತಾರೆ. ಆದರೆ ನನ್ನ ಕೇಸ್ನಲ್ಲಿ ಅಮ್ಮ ಇದ್ದಕ್ಕಿದ್ದಾಗೆ ಶ್ರೀಮಂತರಾಗ್ಬಿಟ್ಲು. ಆ ಶ್ರೀಮಂತಿಕೆ ನನಗೆ ಬೇಡ. ಅದಕ್ಕೆ ನಾನು ಬಡವನಾಗೇ ಇದ್ದೀನಿ. ಯಾಕೋ ಏನೇನೋ ಮಾತಾಡ್ತೀಯ. ಬಡವ ಅಲ್ವಾ ಮೇಡಮ್? ಏನೇನೋ ಆಡಬೇಕಾಗತ್ತೆ. ಅಗತ್ಯ ಬಂದರೆ ಏನೇನೋ ಕೆಲಸನೂ ಮಾಡಬೇಕಾಗತ್ತೆ. ನಾಳೆ ಟಾಯ್ಲೆಟ್ ತೊಳಿರಿ ಅಂತಂದರೆ ಅದನ್ನು ತೊಳಿಬೇಕು. ಮನೆ ನಡಿಬೇಕಲ್ಲ ಮೇಡಮ್. ಕ್ಷಮಿಸಿ ಮೇಡಮ್, ಕೆಲಸ ಇದೆ. ಹರಟೆ ಹೊಡಿತಾ ನಿಂತಿದ್ರೆ ಸಂಬಳ ಕಟ್ಟಾಗುತ್ತೆ. ನೀವಿನ್ ಹೊರಡ್ಬೋದು. ಪಾಪು, ಪಾಪು